ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಮಹಾಕುಂಭಮೇಳಕ್ಕೆ ಹೊರಡ್ತಾ ಇದ್ದೀನಿ. ಕುಂಭಮೇಳ ಯಾತ್ರೆ ಶುರು ಇವತ್ತು. ಫಸ್ಟ್ ಇಲ್ಲಿಂದ ವಾರಣಾಸಿಗೆ ಹೋಗ್ತೀನಿ. ವಾರಣಾಸಿಯಿಂದ ಪ್ರಯಾಗ್ರಾಜ್, ಅಯೋಧ್ಯ, ಗಯಾ ಎಷ್ಟು ಕಡೆನೂ ಹೋಗಿ ಬರ್ತಾ ಇದ್ದೀವಿ. ಎಷ್ಟೆಷ್ಟಾಗುತ್ತೋ ಅದೆಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ನೋಡಿ ಎಂಜಾಯ್ ಮಾಡಿ. ನಾನು ಸ್ವಲ್ಪ ಲೇಟಾಗಿ ಡಿಸೈಡ್ ಮಾಡಿರೋದ್ರಿಂದ ನನಗೆ ಫ್ಲೈಟ್ ಹೇಗೆ ಸಿಕ್ತು ಅಂದರೆ ಬೆಂಗಳೂರು ಟು ಚೆನ್ನೈ ಆ್ಯಂಡ್ ಚೆನ್ನೈ ಟು ವಾರಣಾಸಿ ಹೋಗ್ತಾ ಇದ್ದೀವಿ. ಒಂದು 7 ಜನ ಟೋಟಲ್. ನಮ್ಮ ಗ್ರೂಪಲ್ಲಿ 29 ಜನ ಇದ್ದೀವಿ ನಾವು. ವಾರಣಾಸಿನಲ್ಲಿ ಎಲ್ಲರೂ ಒಟ್ಟಾಗ್ತೀವಿ. ಓಕೆ ವೀಕ್ಷಕರೇ, ಸಿಗೋಣ ಮತ್ತೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಬೆಂಗಳೂರು. ಟರ್ಮಿನಲ್ 1ನಿಂದ ನಮ್ಮದು ಫ್ಲೈಟ್ ಇರೋದು. ಟರ್ಮಿನಲ್ 1ಗೆ ಬಂದೆ. ಈಗ ಬೋರ್ಡಿಂಗ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿಂದ ಚೆನ್ನೈಯಿಂದ ವಾರಣಾಸಿ. ಎಲ್ಲರೂ ಒಂದು ಗ್ರೂಪಲ್ಲಿ ಕುಂಭಮೇಳ ಯಾತ್ರೆ ಹೊರಟಿದ್ದೀವಿ ಅಲ್ವಾ? ಎಲ್ಲ ಕಾಣ್ತಿದ್ದೀರಲ್ಲ, ಸಂತೋಷ್. ಹಲೋ, ಥ್ಯಾಂಕ್ ಯು. ಅಲ್ಲಿ ಇಂಡಿಗೋ ಏರ್ಲೈನ್ಸಲ್ಲಿ ಬೋರ್ಡ್ ಆದ್ವಿ. ಇವರು ನಳಿನಿ ಅಂತ ನಮ್ಮ ಗ್ರೂಪಲ್ಲಿದ್ದಾರೆ, ಅವರು ಪ್ರಸಾದ್ ಅಂತ, ಆಮೇಲೆ ಹರೀಶ್ ಅಂತ ಹೇಳಿಬಿಟ್ಟು, ಆಮೇಲೆ ರಾಹುಲ್, ಆಮೇಲೆ ಲಕ್ಷ್ಮಿ ಅಂತ. ಚೆನ್ನೈನಲ್ಲಿ ಲ್ಯಾಂಡ್ ಆಗ್ತಾ ಇದೆ. ಚೆನ್ನೈನಲ್ಲಿ ಲ್ಯಾಂಡ್ ಆದ್ವಿ. ಈಗ ವಾರಣಾಸಿಗೆ ಫ್ಲೈಟ್ ಹಿಡಿಬೇಕು. ಟರ್ಮಿನಲ್ ಸೇಮ್ ಇದೆ, ಬಟ್ ಗೇಟ್ 2ಗೆ ಹೋಗ್ತಾ ಇದ್ದೀನಿ ಈಗ. ಗೇಟ್ 1, 2, 3 ಈ ಕಡೆ ಇದೆ. ಇಲ್ಲೆಲ್ಲ ಫ್ಲೈಟ್ದು ಡಿಸ್ಪ್ಲೇ ಆಗ್ತಾ ಇದೆ. ಚೆನ್ನೈ ಏರ್ಪೋರ್ಟಲ್ಲಿ ಒಂದು ಪರ್ಫ್ಯೂಮ್ ತೊಗೊಂಡೆ, ಸೆನೋರಿಟಾ ಫಾರ್ ವುಮೆನ್ ಸ್ಪ್ರೇ ತೊಗೊಂಡಿದ್ದೀನಿ. ನೋಡೋಣ ಹೇಗಿದೆ ಅಂತ. ರಾಕೇಶ್ ಅವರು ನನಗೆ 600 ರೂಪೀಸಿಗೆ ಕೊಟ್ಟಿದ್ದಾರೆ ಇದು. ಐ ವಿಲ್ ಟ್ರೈ. ರಾಕೇಶ್ ಅವರೇ, ಥ್ಯಾಂಕ್ ಯು. ಟ್ರೈ ಮಾಡ್ತೀನಿ ಹೇಗಿರುತ್ತೆ ಅಂತ ನೋಡ್ಬಿಟ್ಟು. ಥ್ಯಾಂಕ್ ಯು. ವಾರಣಾಸಿ ಫ್ಲೈಟಿಗೆ ಈಗ
ಬೋರ್ಡಿಂಗಿಗೆ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು. We landed in Varanasi airport. ಹೇಗಿತ್ತು ಜರ್ನಿ ಎಲ್ಲ? ಹರ ಹರ ಮಹಾದೇವ್. ಬ್ಯಾಗೇಜ್ ಕ್ಲೈಮ್ ಅಲ್ಲಿದ್ದೀನಿ. ನನ್ನ ಲಗೇಜ್ ಬಂತು. ವಾರಣಾಸಿನಲ್ಲಿ ಊಟ ಮಾಡಿಕೊಂಡು ಇವಾಗ ಅಯೋಧ್ಯೆಗೆ ಹೋಗ್ತಾ ಇದ್ದೀವಿ. ಅರ್ಬಾನ್ ಅಂತ ಇದು ಗಾಡಿ ಸೂಪರ್ ಆಗಿದೆ, ತುಂಬ ಕಂಫರ್ಟಬಲ್ ಆಗಿದೆ. ಇಲ್ಲಿಂದ ಟ್ರಾಫಿಕ್ ಇಲ್ಲ ಅಂದರೆ 3 ಅವರ್ಸ್ ಆಗುತ್ತೆ ಅಯೋಧ್ಯೆ ಹೋಗುವಾಗ, ತಲುಪುವಾಗ. ಮುಂದಿನ ವಿಡಿಯೋದಲ್ಲಿ ಅಯೋಧ್ಯೆನ ತೋರಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.